ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆ ಗಂಗಾಧರ ಮೂರ್ತಿ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಗೂಗ್ಲಿ ಬಿಟ್ಟವ್ರು ನೀವೇ. ಈ ಗೂಗ್ಲಿಗೆ, ಬೌನ್ಸರಿಗೆ ಕಾಂಗ್ರೆಸ್ ಕಥೆ ಏನು ಅಂತ ಈಗ? ಇದು ಗೂಗ್ಲಿ ಏನೂ ಅಲ್ಲ, ಬೌನ್ಸರ್ ಏನಲ್ಲ, ವಾಸ್ತವಾಂಶ. ಯಾಕೆ ಅಂತ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ಜನತಾ ಪರಿವಾರದಿಂದ JDSನಿಂದ ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಿಂದ ಇವರು ಕಾಂಗ್ರೆಸ್ಗೆ ಹೋದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ಅಧ್ಯಕ್ಷರು. ಒಂದು ಸಣ್ಣ ಜ್ಞಾಪಿಸ್ಬೇಕು, ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಇತ್ತು. ಅವತ್ತು ಕೂಡ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ 79 ಸೀಟ್ ಗೆದ್ದಿದ್ರು. JDS 29 ಗೆದ್ದಿತ್ತು. BJP 105 ಗೆದ್ದಿತ್ತು. ಇಂಡಿಪೆಂಡೆಂಟ್ 110 ಗೆದ್ದಿತ್ತು. ಇಂಡಿಪೆಂಡೆಂಟ್ 6 ಗೆದ್ದಿತ್ತು. 6 ಜನದಲ್ಲಿ 5 ಜನ ಕಾಂಗ್ರೆಸ್ ರೆಬಲ್, ಒಬ್ಬರು JDS ರೆಬಲ್. 5 ಜನದಲ್ಲಿ 5 ಜನನೂ ಕೂಡ DK ಶಿವಕುಮಾರ್ ಶಿಷ್ಯರು ಪ್ಲಸ್ ಸಿದ್ದರಾಮಯ್ಯನವ್ರ ಶಿಷ್ಯರು. ಹೆಸರು ಸಮೇತ ಹೇಳ್ಬಲ್ಲೆ ನಾನು. ವರ್ತೂರು ಪ್ರಕಾಶು, ನರೇಂದ್ರ ಸ್ವಾಮಿ, ವೆಂಕಟರಮಣಪ್ಪ, ಸುಧಾಕರ್ ಎಲ್ಲ ಹೆಸರು ಹೇಳ್ಬಲ್ಲೆ. ಗೂಳಿಹಟ್ಟಿ ಶೇಖರ್ JDS ರೆಬಲ್. ಅದು ಅವತ್ತೂ ಕೂಡ ದೇವೇಗೌಡರು BJP ಅಧಿಕಾರಕ್ಕೆ ಬರೋದು ಬೇಡ ಅಂತ ಹೇಳಿ ನಾವು 29 ಜನನು ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಮಾಡ್ತೀವಿ, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿತ್ತು. JDS ಹೇಳಿತ್ತು ಅವತ್ತು. ಡೆಲಿಗೇಷನ್ ಕಳಿಸಿತ್ತು. YSV ದತ್ತ ಆ್ಯಂಡ್ ನಮ್ಮ ರಿಟೈರ್ಡ್ IPS ಆಫೀಸರ್ ಗುರುಪ್ರಸಾದ್ ಅಂತ. ನಾನು ಈಗ ಹೆಸರು ಸಮೇತ ಹೇಳ್ಬಲ್ಲೆ. ಅದು ಎಲ್ಲಿಗೆ ಅಂತ ಅದು ಹೇಳ್ಬಿಡ್ತೀನಿ. ಏಟ್ರಿಯ ಹೋಟ್ಲಲ್ಲಿ ಮೀಟಿಂಗ್ ನಡೀತಾ ಇತ್ತು, ಅಲ್ಲಿಗೆ ಕಳಿಸಿದ್ರು. ಅವತ್ತು ರಾತ್ರಿ ಏನಾಯಿತು, 6 ಜನದಲ್ಲಿ 6 ಜನನ್ನೂ ಸೇರ್ಕೊಂಡಂಗೆ ರಾತ್ರೋರಾತ್ರಿ ಜನಾರ್ದನ ರೆಡ್ಡಿ ಜೊತೆ ಕಳಿಸಿ BJP ಗೌರ್ಮೆಂಟ್ ಫಾರ್ಮ್ ಮಾಡಿದಂಥ ಮಾನ್ ನಾಯಕರುಗಳು ಯಾರು ಹೇಳ್ಬೇಕಪ್ಪ. ಇವತ್ತೆಲ್ಲರೂ ಬದುಕಿದ್ದಾರೆ. ಅದಾದ್ಮೇಲೆ ನಿಮ್ ಜೊತೆ ಕೂತಿದ್ದವ್ರನ್ನ ಕಳಿಸ್ತಿರಲ್ಲ ಸ್ವಾಮಿ. ನಿಮ್ ಜೊತೆ ಹೋಟ್ಲಲ್ಲಿ ಕೂತಿದ್ರು ಏಟ್ರಿಯಾದಲ್ಲಿ, ಸಿದ್ದರಾಮಯ್ಯನವ್ರ ಜೊತೆ DK ಶಿವಕುಮಾರ್ ಅವ್ರ ಜೊತೆ ಕೂತಿದ್ರು. ಕಾಂಗ್ರೆಸ್ ರೆಬಲ್, ನಾವು ಕಾಂಗ್ರೆಸ್ ನಮ್ದು ರಕ್ತ, ಕಾಂಗ್ರೆಸ್ ಇರ್ತೀವಿ ಅಂತೇಳಿ ನರೇಂದ್ರ ಸ್ವಾಮಿ ಬದುಕಿದ್ದಾರೆ. ಕೇಳಿ ಕಾರಣ, ಹೋಗಿದ್ದ ಕಾರಣ ಖರ್ಗೆ ಅವ್ರು ಹಾಕ್ಬಾರ್ದು ಅಂತ. ಅಕಸ್ಮಾತ್ ಏನಾದ್ರು JDS ಕಾಂಗ್ರೆಸ್ ಅಲಯನ್ಸ್ ಆದ್ರೆ ಸಿದ್ದರಾಮಯ್ಯನವ್ರ ಮುಂದೆ ಅವಕಾಶ ಇಲ್ಲಿ. ಆ ಕಾರಣ ಉದಾಹರಣೆ ಹೆಂಗೆ ಸೀನು ಕನೆಕ್ಟ್ ಆಗತ್ತೆ ನೋಡ್ತಾ ಇರಿ. ಅದಾದ ಕೆಲವೇ 6 ತಿಂಗಳಲ್ಲಿ ನನ್ನ ವಿರೋಧ ಪಕ್ಷದ ನಾಯಕನ ಮಾಡಲಿಲ್ಲ ಅಂತ ಅಂದ್ರೆ ನಾನು ಪಕ್ಷ ಬಿಡ್ತೀನಿ, ರಾಜಕೀಯ ಬಿಡ್ತೀನಿ, ಕಾಂಗ್ರೆಸ್ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಖರ್ಗೆ ಅವ್ರನ್ನ ದಿಲ್ಲಿಗೆ MP ಚುನಾವಣೆಗೆ 2019 ದಿಲ್ಲಿಗೆ ಕಳಿಸಿ ಇವರು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಲಿಲ್ಲ ಮನೆ ಸಿದ್ದರಾಮಯ್ಯನವರು. ಆಯಿತು, ಅಲ್ಲಿಂದ ಇನ್ನೂ ಮುಂದಕ್ಕೆ ಬರೋಣ. 2013 ಅಹಿಂದ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ಮನೆ ಸಿದ್ದರಾಮಯ್ಯನವರು, ಅಹಿಂದದಿಂದನೇ ಪ್ರಚಲಿತವಾಗಿ ಬಂದಂಥ ನಾಯಕರು. ಪರಮೇಶ್ವರ್ ಅವ್ರನ್ನ ಏನು ಮಾಡಿದ್ರಿ 2013 ಚುನಾವಣೆಯಲ್ಲಿ? PCC ಅಧ್ಯಕ್ಷರಿದ್ದರು, ಅವ್ರನ್ನ ಕುತಂತ್ರ ಮಾಡಿ ಸೋಲ್ಸಿದ್ರಿ. ಅದಾದ ಮೇಲೆ ಸರ್ಕಾರ ಬಂತು, ಅಧಿಕಾರದಲ್ಲಿ ನೀವೇ ಮುಖ್ಯಮಂತ್ರಿ ಆದ್ರಿ. ಅವರು ಕಾಡಿ ಬೇಡ್ಬಿಟ್ರು, ನನ್ನನ್ನು ಕ್ಯಾಬಿನೆಟ್ ಒಳಗಡೆ ತಗೊಳ್ಳಿ ಅಂತ. ತಗೊಳ್ಳೇ ಇಲ್ಲ. 2 ವರ್ಷ ಆದಮೇಲೆ ಪರಮೇಶ್ವರ್ ಅವರು MLC ಆಗಿ ಕ್ಯಾಬಿನೆಟ್ ಒಳಗಡೆ ಬಂದರು. ಉಪಮುಖ್ಯಮಂತ್ರಿ ಮಾಡಿ ದಲಿತರಿಗೆ ಒಂದು ಅವಕಾಶ ಆಗಿದೆ. 7 ವರ್ಷ ಸದೃಢವಾಗಿ ಪಕ್ಷ ಕಟ್ಟಿದ್ದೀನಿ ನಾನು ಅಂತ ಪರಮೇಶ್ವರ್ ಅವರು ಕಾರ್ಡ್ ಪ್ಲೇ ಮಾಡಿದಾಗ ಏನು ಮಾಡಿದ್ರಾ ಹೇಳಿ ಒಲಿ. ಅಂದ್ರೆ ದಲಿತರ ವಿಚಾರದಲ್ಲಿ ನಾವು ಒಂದೇ ಕೇಳೋದು, ಮಾನ್ಯ ಸಿದ್ದರಾಮಯ್ಯನವರು ಪದೇ ಇವತ್ತು ಬಳಸಿದ್ದಾರೆ. ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಮಹಿಳೆಯರು, ಮತ್ತೊಬ್ಬರು ಮುಸಲ್ಮಾನರು, ಅಲ್ಪಸಂಖ್ಯಾತರು ಎಲ್ಲ ಉದ್ಧಾರ ಆಗಬೇಕು ಅಂದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಗೆ ಅಧಿಕಾರ ಕೊಡಬೇಕು. ಈ ದೇಶನ 55 ವರ್ಷ ಆಳ್ದವ್ರು ಯಾರು ಸ್ವಾಮಿ? ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಮಾತಾಡೋಕ್ಕೆ ನ್ಯಾಯದ ಪರ ಯಾತ್ರೆ ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ನ್ಯಾಯ ಇಲ್ಲ ಅಂತ. 55 ವರ್ಷ ಈ ದೇಶವನ್ನು ಆಳಿದ್ಯಾರು? 16 ವರ್ಷ ಇಂದಿರಾ ಗಾಂಧಿ ಮಹಿಳಾ ಪ್ರಧಾನಮಂತ್ರಿ. ಯಾಕೆ ಮಹಿಳೆಯರಿಗೆ ಅವಕಾಶನೇ ಸಿಕ್ಕಲಿಲ್ಲ? ಮಹಿಳೆಯರಿಗೆ ರಿಸರ್ವೇಷನ್ನೇ ಸಿಕ್ಕಲಿಲ್ಲ, ಇವತ್ತಿನವರೆಗೂ ಸಿಕ್ಕಿಲ್ಲ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿ ಬರಬೇಕಾಯ್ತು ಅಲ್ಲಿ ಬಿಲ್ನ ಪ್ರೆಸೆಂಟ್ ಮಾಡೋಕ್ಕೆ, ಮಹಿಳಾ ಬಿಲ್ಲನ್ನು. ಮೊನ್ನೆ ಮೋದಿಯವರು ಬರಬೇಕಾಯ್ತು ಅದನ್ನು ಅಕ್ಸೆಪ್ಟ್ ಮಾಡಿ ಮತ್ತೆ ಪ್ರೆಸೆಂಟ್ ಮಾಡೋಕ್ಕೆ. 55 ವರ್ಷ ನ್ಯಾಯ ಕೊಡ್ಸಕ್ಕಾಗಿಲ್ವಾ ನಿಮ್ಗೆ? ಹಾಗಾಗಿ ಒಂದು ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುಳಿದವರನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತೇಳಿ ಇವರೊಬ್ಬರು ಬೆಳಿಲಿಕ್ಕೆ ಅವ್ರನ್ನೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಬಿಟ್ಟರೆ ಈ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು
ಯಾವ ದಲಿತ ನಾಯಕನಿಗೂ ಇವತ್ತವರೆಗೂ ಏನೂ ಆಗಿಲ್ಲ. ಸೊ ಇಲ್ಲಾಂದ್ರೆ ಖರ್ಗೆ ಅವ್ರ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬೇಕು. ಮುಖ್ಯಮಂತ್ರಿ ಯಾವಾಗ್ಲೂ ಆಗ್ಬೇಕಾಗಿದ್ರಿ. ಮೊನ್ನೆ ಶಿವಕುಮಾರ್ ಅವ್ರು ಹೇಳ್ತಿದ್ರು, ನನಗಿನ್ನ ಸೀನಿಯರು ಖರ್ಗೆ ಅವ್ರು ಇದಾರೆ, ಪರಮೇಶ್ವರ್ ಇದಾರೆ, ಸಿದ್ದರಾಮಯ್ಯ ಇದಾರೆ ಅಂತಿದ್ರು. ಈಗ ನಾನೇ ಇರ್ಬೇಕು ಅಂತಾರೆ. ಈಗ ಬರೋದೇ ಈಗ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೊತೆ ಸೇರ್ಕೊಂಡ ಮೇಲೆ ಅತ್ಯಂತ ಹತಾಶೆ, ಅತ್ಯಂತ ಹೇಳಿದ್ರಲ್ಲಿ ಏನಾದ್ರು ಸುಳ್ಳಿದೆಯಾ? ಎಲ್ಲಾ ಸುಳ್ಳೆ, ಎಲ್ಲ ಸುಳ್ಳೆ. ಸಿ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಅವ್ರು ಮುಖ್ಯಮಂತ್ರಿ ಯಾಕಾದ್ರೆ 2018ರಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆ ಮಾಡಿದಂಥವ್ರು, ಅವರು ಬಿಜೆಪಿಯ ಬಿ ಟೀಮ್ ಕೆಲಸ ಮಾಡಿದಂಥವ್ರು. ನಾವು ಬಿಜೆಪಿನ ಆಚೆ ಇಡಬೇಕು ಅಂತ ಹೇಳಿ ಅವ್ರ ಹತ್ರ ಹೋಗಿದ್ದಷ್ಟೇ ಬಿಟ್ರೆ ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ಹೌದು, ಅದೇ ನಾವು ನೀವು ಜಾತ್ಯಾತೀತ ಅನ್ಕೊಂಡು ಬಂದಿದ್ವಿ. ಎಲೆಕ್ಷನ್ಗಿನ ಮುಂಚೆ ಗೊತ್ತಿತ್ತಲ್ಲ ಬಿ ಟೀಮ್ ಅಂತ. ಸಂಪೂರ್ಣ ಎಲೆಕ್ಷನ್ಗಿನ ಮುಂಚೆ ಗೊತ್ತಿತ್ತು ನೀವು ಬಿ ಟೀಮ್ ಅಂತ. ನೀವೇ ರಾಹುಲ್ ಗಾಂಧಿ ಅವ್ರ ಕೈಲಿ ಹೇಳ್ಸಿದ್ರಿ ಬಿ ಟೀಮ್ ಇದು ಬಿ ಟೀಮ್ ಅಂತ ಹೇಳ್ಸಿದ್ರಿ. ಬಿ ಟೀಮ್ ಅಂತ ಹೇಳ್ಸಿದ್ರು ನಿಮ್ಗೆ ಗೊತ್ತಿಲ್ಲದೆಲ್ಲ ಬಂದ್ಬಿಟ್ಟು ಹೇಳ್ತಾ ಇದ್ದೀರಿ. ನಿಮ್ಗೆ ಗೊತ್ತಿಲ್ಲದೆಲ್ಲ ಬಂದ್ರಿ ಅಂತ ಹೇಳ್ಬಿಡಿ, ಗೊತ್ತಿದ್ದು ಬಂದ್ರಿ ಅಂತ ಹೇಳಿ. ಗೊತ್ತಿದ್ದು ಬಂದ್ರಿ ಅಂತ ಹೇಳಿ ನಮ್ಮ ನಾಯಕರುಗಳನ್ನ ಸೋಲ್ಸ್ಬೇಕಾದ್ರೆ ನೀವು ತೀರ್ಮಾನ ಮಾಡಿ ಮುಂಚೆ ಅದೇ ಮಾಡಿದ್ರಿ ನೀವು. ಅಲ್ಲ ಅವ್ರು ಹೇಳಿರೋದ್ರಲ್ಲಿ ಎಟ್ರಿಯಾ ಹೋಟೆಲ್ ಅಲ್ಲಿ ಆಗಿರುವಂತದ್ರ ಸುಳ್ಳು ನಾಯಕರುಗಳು ಅಲ್ಲ. ಅವ್ರು ಹೇಳಿರೋದು ಒಂದೊಂದು ಪಾಯಿಂಟ್. ಖರ್ಗೆ ಅವರ ವಿಚಾರದಲ್ಲಿ ಅವತ್ತಾಗಿದ್ದು ಸುಳ್ಳ? ಖರ್ಗೆ ಅವರಿಗೆ ಅವಕಾಶ ಧರ್ಮಸಿಂಗ್ ಅವರಾದಾಗ್ಲೇ ಇತ್ತು, ದೇವೇಗೌಡರು ನೀವು ಮಾಡ್ಬೇಕಿತ್ತು, ದೇವೇಗೌಡರು ಒಪ್ಪಿಲ್ಲ. ಸಿ ನಾವೇನು ಮೈತ್ರಿ ಆದಾಗ ಆಯ್ತು, ಆಯ್ಕೆ ಬಿಟ್ಟಿದೀವಿ, ಮೈತ್ರಿ ಆ ಟೈಮಲ್ಲಿ ಒಪ್ಪಿದ್ದೀವಿ. ಆದ್ರೆ ಒಬ್ರು ದಲಿತರು ಆಗಬಾರದು ಅನ್ನೋ ಉದ್ದೇಶ ಜೆಡಿಎಸ್ ನಲ್ಲಿ ಮುಂಚೆಯಿಂದನೂ ಹಂಗೆ ಇದೆ. ನಾವು ಖರ್ಗೆ ಅವರು ಅಧ್ಯಕ್ಷರಾಗಬಹುದು, ಆಮೇಲೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಬಹುದು, ಅವ್ರ ಚುನಾವಣೆಯಲ್ಲಿ ಗೆದ್ದು ಶಾಸಕಾಂಗ ಸಭೆಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ಸಿಕ್ಕಿತಾ ಇತ್ತು. ಆತರ ಅವಕಾಶ ಸಿಗ್ಲಿಲ್ಲ ಅಷ್ಟೇನೆ, ಸಿಗ್ಲಿಲ್ಲ ಅಷ್ಟೇನೆ. ಆದ್ರೆ ಇವರು ಅದನ್ನ ಸುಳ್ಳು ಹೇಳ್ಕೊಂಡು 2018 ಈಗ 2000 ಎಷ್ಟು ಜನ ದಲಿತರು ಸಿಎಂ ಆಗಿದ್ದಾರೆ ಕರ್ನಾಟಕದಲ್ಲಿ ಆಗಿಲ್ಲ. ಎಲ್ಲಾ ಸಮಯದಲ್ಲೂ ದಲಿತರಿಗೆ ಎಲ್ಲಾ ಸಮಯದಲ್ಲೂ ಕಾಂಗ್ರೆಸ್ ಪಕ್ಷ ಅವಕಾಶಗಳನ್ನ ಕೊಟ್ಕೊಂಡು ಬಂದು ರಿಸರ್ವೇಶನ್ ಇಲ್ಲ ಅಂದ್ರೆ ಅದು ಬಿಡ್ತಿರ್ಲಿಲ್ಲ, ಕೋಮುವಾದಿಗಳು ಅದು ಬಿಡ್ತಿರ್ಲಿಲ್ಲ. ರಿಸರ್ವೇಶನ್ ಇರೋದಕ್ಕೆ ಅವ್ರು ಅಷ್ಟಾದ್ರೂ ಅವಕಾಶಗಳನ್ನ ತಗೊಂಡ್ ಬರ್ತಾ ಇದಾರೆ, ಇಲ್ಲಾಂದ್ರೆ ಬಿಡ್ತಿರ್ಲಿಲ್ಲ ರೀ. ಕೋಮುವಾದಿಗಳು ಅವ್ರನ್ನ ಎಲ್ಲ ಗೆಲ್ಬಿಡ್ತಿದ್ರು, ಸಂಚುಗಳನ್ನ ಮಾಡಿ. ಈಗ ಪರಮೇಶ್ವರ್ ಸೋಲ್ಸಿದಾರು, ಇದೇ ಜೆಡಿಎಸ್ ಬಿಜೆಪಿ ಜೊತೆಗೆ ಸಂಚು ಸೋಲ್ಸದಲ್ಲ. ಪರಮೇಶ್ವರ್ ಸೋಲ್ಸಿ ಜೆಡಿಎಸ್ ಹತ್ತನೇ ಗೆದ್ದಿದ್ದಲ್ಲಿ ಇನ್ಯಾರು ಗೆದ್ದರು? ಉಗ್ರಪ್ಪ, ರಾಜಣ್ಣ, ಸಿದ್ದರಾಮಯ್ಯ, ಎಚ್ ಎಂ ರೇವಣ್ಣ ಎಲ್ಲ ನಿಂತ್ಕೊಂಡು ಸೋಲ್ಸಿದ್ರೆ ಓಪನ್ ಆಗಿರುವಂತ ಸೀಕ್ರೆಟ್ ಅದು. ಪರಮೇಶ್ವರ್ ಬಹಿರಂಗವಾಗಿ ಹೇಳಿದ್ರು ಮುಖ್ಯಮಂತ್ರಿ ಅಂತ ಹೇಳ್ಬೇಡ್ರಿ, ಸುಮ್ನಿರಪ್ಪ ಸೋಲ್ಸ್ಬಿಡ್ತಾರ ನನ್ನ ಅಂತ ಹೇಳಿದ್ರು. ಪರಮೇಶ್ವರ್ ಅವರು ಬಹಿರಂಗವಾಗಿ ಹೇಳಿರೋದು. ಯಾವುದೇ ಪಕ್ಷದ ದಲಿತರು ಕೂಡ ಬಿಜೆಪಿ ಇದೆ ಎದುರ್ತಾರೆ, ಕೋಮುವಾದಿಗಳನ್ನ ಎದುರ್ತಾರೆ, ಸೋಲಿಸ್ತಾರೆ ಅಂತ ಎದುರ್ತಾರೆ. ಅದು ಮಾನ್ಯ ಇವರಾದ್ರೂ ಆಗ್ಬಹುದು. ಬಿಜೆಪಿಗಾಗ್ಲಿ ಜೆಡಿಎಸ್ ಗಾಗ್ಲಿ ಒಬ್ಬ ಕಾಂಗ್ರೆಸ್ ವ್ಯಕ್ತಿನ ನಮ್ಮ ವಿರೋಧಿ ಸೋಲ್ಸೋದೇ ನಮ್ಮ ಹಕ್ಕು. ಕೇಳಿ, ನಾವು ಚುನಾವಣೆಗೆ ನಿಂತ್ಕೊಂಡು ಸೋಲಿಸಬೇಕು. ನೀವು ಕಾಂಗ್ರೆಸ್ ಒಳಗಡೆ ಇದ್ದಾಗ ಸೋಲಿಸ್ತಿರಲ್ಲ, ಹಂಗಲ್ಲ. ನೀವು ಮುಂಚೆ ಒಬ್ಬ ಪಿಸಿಸಿ ಪ್ರೆಸಿಡೆಂಟ್ ಸೋಲಿಸ್ತಿರಲ್ರಿ ನೀವು. ಅಂಡರ್ಸ್ಟ್ಯಾಂಡಿಂಗ್ ನೀವೇ ಸೋಲಿಸ್ತೀರಿ ಪಿಸಿಸಿ ಪ್ರೆಸಿಡೆಂಟ್. ಒಪ್ಪಂದ ನಾವು ಹೇಳಿರೋದು ಅಧ್ಯಕ್ಷರಾಗಿ ಕೆಎಚ್ ಮುನಿಯಪ್ಪನ್ ಸೋಲಿಸಿದ್ಯಾರು. ಪರಮೇಶ್ವರ್ ಕೆಎಚ್ ಮುನಿಯಪ್ಪನ್ ಸೋಲಿಸಿದ್ಯಾರು. ಪ್ರಯತ್ನ ಮಾಡಿದವರು ಅಲ್ಲ. 2018ರ ಮೈತ್ರಿಯಲ್ಲೂ ಕೂಡ ಕೆಎಚ್ ಮುನಿಯಪ್ಪನ್ ಸೋಲಿಸಿದ್ಯಾರು. 2018ರಲ್ಲೂ ಕೂಡ ಅವ್ರು ಖರ್ಗೆ ಅವ್ರನ್ನ ಮಾಡಿ ಅಂತ ದೇವೇಗೌಡರು ನಾವು ಕೂಡ ಸಜೆಸ್ಟ್ ಮಾಡಿದ್ವಿ. ಬದುಕಿದಾರಲ್ಲ ಕೇಳಿ, ಗೆಹ್ಲೋಟ್ ಬದುಕಿದ್ದಾರೆ, ಗುಲಾಂ ನಬಿ ಆಜಾದ್ ಬದುಕಿದ್ದಾರೆ. ಮಾನ್ಯ ದೇವೇಗೌಡರದ್ದು ನಾನು ಅದು ಜಾಸ್ತಿ ಹೇಳೋದು ಬೇಡ. ಮಾನ್ಯ ದೇವೇಗೌಡರದ್ದು ಪುತ್ರ ಪ್ರೇಮ ಜಾಸ್ತಿ, ಅವರಾಗೆ ಖರ್ಗೆ ಅವ್ರು ಮಾಡಿ ಅಂತ ನೀವು ಇದ್ರೇನೋ ಬಾಯಲ್ಲಿ ಹೇಳ್ತಾರೆ. ಖರ್ಗೆ ಅವ್ರು ಬೇಕಾದ್ರು ಮಾಡ್ಬೋದು, ಪರಮೇಶ್ವರ್ ಬೇಕಾದ್ರು ಮಾಡ್ಬೋದು, ನಾರಾಯಣ ಸ್ವಾಮಿ ಬೇಕಾದ್ರು ಮಾಡ್ಬೋದು ಹೇಳ್ಬೋದು. ಆದರೆ ಕುಮಾರಸ್ವಾಮಿ ಬಿಟ್ಟು ನಿಮ್ಮ ಜೆಡಿಎಸ್ ಅಲ್ಲಿ ಬೇರೆ ಯಾರಿಗಾದ್ರೂ ಅವಕಾಶ ಇದೆಯಾ? ಬೇರೆ ಯಾರಿಗಾದ್ರೂ ಅವಕಾಶ ಇದೆಯಾ? ಇವ್ರಿಗೆ ಕುಮಾರಸ್ವಾಮಿ ಪುತ್ರ ಪ್ರೇಮ. ಹೀಗಾಗಿ ಮಾತ್ರ ಇವರಿಬ್ಬರು ಯಾವಾಗ್ಲೂ ಒಳ ಒಪ್ಪಂದ ಬಿಜೆಪಿ ಜೆಡಿಎಸ್. ಇವಾಗ ಆಚೆಗೆ ಬಂದಿದ್ದಾರೆ ನೇರವಾಗಿ ಮೈತ್ರಿ ಮಾಡ್ಕೊಳ್ಳಿಕ್ಕೆ. ಕೇಳಿ, ಇಲ್ಲ ಇಲ್ಲೇನಂದ್ರೆ ಖರ್ಗೆ ಅವರು ಮಾಡಕ್ಕೆ ಯಾವತ್ತೂ ಉದ್ದೇಶ ಇರಲಿಲ್ಲ ನಿಮಗೆ. ಇವಾಗ ಬಹಳ ವರ್ಷಗಳಿಂದಲೂ ಬಲ್ಲರು ಸಿದ್ದರಾಮಯ್ಯನವರನ್ನ, ಹತ್ತಿರದಿಂದ ಬಲ್ಲವರು. ಅವ್ರು ಹೇಳಿದ್ದಾಯ್ತು. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೋಸ್ಟ್ಲಿ ಒಂದು 4 ದಶಕಗಳಂದ್ರೆ 40 ವರ್ಷ ಕಾಂಗ್ರೆಸ್ ನಲ್ಲಿ
ಸೇವೆಯನ್ನ ಸಲ್ಲಿಸಿ ಖರ್ಗೆ ಅವರ ಜೊತೆಗೆ ತುಂಬಾ ಆತ್ಮೀಯರಾಗಿ ಇದ್ದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಅವರೇ ಸೂಕ್ತರು ಅನ್ಸುತ್ತೆ. ಛಲವಾದಿ ನಾರಾಯಣಸ್ವಾಮಿ ಅವರು ಖರ್ಗೆ ಅವರು ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನೋದು ಒಂದು ಚರ್ಚೆ ಬರ್ತಾ ಇದೆ. ಈಗ ಪ್ರಧಾನಿ ಅಭ್ಯರ್ಥಿ ಬಂದಿದ್ದಾರೆ, ಹೆಸರು ಓಡಾಡ್ತಾ ಇದೆ. ಬಟ್ ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯವರು, ರಾಹುಲ್ ಗಾಂಧಿ ಅವರು ಅಂತ ಹೆಸರು ಎತ್ತಿದ್ದಾರೆ. ಸ್ನೇಹಿತರು ಮಾತಾಡಿದ್ರು. ಈಗ ಗಂಗಾಧರ ಮೂರ್ತಿಯವರು ಮಾತಾಡಿದ್ರು, ನಟರಾಜ್ ಅವರು ಮಾತಾಡಿದ್ರು. ನಟರಾಜ್ ಅವರಿಗೆ ಒಳಪದರ ಏನು ಅಂತ ಗೊತ್ತಿಲ್ಲ ಇನ್ನು. ನೀವೇ ಹೇಳಿದ್ರಿ, ಈಗ 40 ವರ್ಷ ನಾನು ಕಾಂಗ್ರೆಸ್ಸನ್ನು ನೋಡಿರೋನು. ಹೌದು. ಇದೇ ಖರ್ಗೆಜಿಯವರ ಜೊತೆಯಲ್ಲೂ ನಾನು ಕೆಲಸ ಮಾಡಿ ನಾನು ಭಾಳ ಆತ್ಮೀಯವಾಗಿದ್ದವನು. ಅವರು ಒಂದೇ ಮಾತಿನಲ್ಲಿ ಇವರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದರು. ನಾನು ಒಂದೊಂದನ್ನು ಸತ್ಯ ಮಾಡ್ತೇನೆ. ಓಕೆ, ಹೇಗೆ ಅಂತ ಹೇಳ್ತೇನೆ. 2008ರಲ್ಲಿ ಇದೇ ನನ್ನ ಫೋನಲ್ಲಿ ದೇವೇಗೌಡರು ಮಾತಾಡಿದ್ರು. ಇದು ಸಾಕ್ಷಿ ಹೇಳ್ತೀನಿ ನಾನು. ಬೇಕಾದ್ರೆ ಫೋನಲ್ಲೇ. ಹೌದು. ಈಗ ನಾನು ಹೆಸರು ಹೇಳ್ತೀನಿ, ಅವ್ರಿಗೆ ಫೋನ್ ತಗೊಂಡು ಬೇಕಾದ್ರೆ ಅವ್ರು ಕನೆಕ್ಟ್ ಮಾಡಿ. ಮೋಹನ್ ಕೊಂಡಜ್ಜಿ XMLC ಇವ್ರ ಜೊತೆಲಿ ಕುಳಿತಿದ್ರು, ಗೌಡ್ರ ಜೊತೆಯಲ್ಲಿ. ಅಲ್ಲಿಂದ ಫೋನ್ ಮಾಡಿದ್ರು, ನಾನು ಮನೆಯಲ್ಲಿದ್ದೆ. ಫೋನ್ ಬಂತು, ಗೌಡ್ರು ಮಾತಾಡ್ತಾರೆ, ಕೊಡಿ ಖರ್ಗೆ ಅವರಿಗೆ. ನಾನು ಹೇಳಿದೆ, ಗೌಡ್ರು ಮಾತಾಡ್ತಾರೆ. ಏನಕ್ಕಪ್ಪ ಅಂತಂದರು. ಅವ್ರಿಗೆ ಸ್ವಲ್ಪ ಭಯ, ಏನು ಮಾತಾಡ್ಬಿಡ್ತಾರೋ ಅಂತ. ಬಟ್ ಅವರು ಕೊಟ್ಟ ಮೇಲೆ ಮನೆ ಒಳಗಡೆ ಕರ್ಕೊಂಡಾಗ ನಾನೇ ಕೊಟ್ಟೆ ಫೋನು. ಗುರುಗಳೇ, ಅನ್ಕಂಡೀಷನಲ್ ಸಪೋರ್ಟ್. ನೀವೊಂದು ಚೇರ್ಮನು ಕೊಡಬೇಡಿ ನಮಗೆ. ನೀವು ಒಪ್ಪಿಸ್ಕೊಳ್ಳಿ ಹೈಕಮಾಂಡನ್ನು. ನಾಳೆ ನಾನು ಎಲ್ಲರನ್ನೂ ಕಳಿಸ್ತೀನಿ. 6 ಜನ ಮಾತ್ರ ಬಿಡಬೇಡಿ. ಇಂಡಿಪೆಂಡೆನ್ಸ್ ಅವ್ರು ಬೇಕು. 6 ಜನ ಹಿಡ್ಕೊಂಡ್ರಿ ಅಂತ ಹೇಳಿದ್ರು. ಇದಕ್ಕೆ ನಾನೇ ಸಾಕ್ಷಿ. ನೀವು ಬೇಕಾದ್ರೆ ಖರ್ಗೆ ಸಾಹೇಬ್ರನ್ನ ಕೇಳಿಬಿಡಿ. ಸುಳ್ಳುಗಳು ಇಲ್ಲಿ ಕುತ್ಕೊಂಡು ಜನರ ಮುಂದೆ ಹೇಳಬಾರ್ದು. ಇದನ್ನು ನಾನು ಯಾವಾಗ ಬೇಕಾದರೂ ಪ್ರೂವ್ ಮಾಡ್ತೇನೆ. ಹೇಳಿದ್ದು ನಾನೇ ಸಾಕ್ಷಿ ಇದ್ದೇನೆ. ಅವ್ರಿಗೆ ಹೇಳಿದರು, ಇದು ಹೈಕಮಾಂಡ್ ಗಮನಕ್ಕೆ ನಾನು ತಂದು ಮಾತಾಡ್ತೀನಿ ನಿಮಗೆ ಅಂತೂ ಹೇಳಿದ್ರು ಖರ್ಗೆ ಅವರು. ಅದಾದ ಮೇಲೆ ಮುಂದೆ ಏನೇನೋ ಆಯ್ತದ ಬೇಡ. ಇಲ್ಲಿ ಆಪರೇಷನ್ ಕಮಲ ಆಯ್ತು ಅಂತ ಹೇಳಿ ಬಿಜೆಪಿ ಅವರು ಕುದುರೆ ವ್ಯಾಪಾರ ಮಾಡಿದ್ರು ಅಂತ ಹೇಳಿ ಬಿಜೆಪಿಯವರು ಆಪರೇಷನ್ ಏನು ಮಾಡಲಿಲ್ಲ. ಆಯ್ತಾ? ಅವರು ಸಂಜೆ ಹೊತ್ತಿಗೆ ಇಲ್ಲಿದ್ದವ್ರನ್ನ ಎಲ್ಲರನ್ನೂ ಅಲ್ಲಿ ಕಳಿಸಿದ್ರು. ಹೋಗದೆ ಇರೋನು ವರ್ತೂರ್ ಪ್ರಕಾಶ್ ಒಬ್ಬ ಹೋಗ್ಲಿಲ್ಲ, ಸುಮ್ಮನೆ ಕೂತಿದ್ದ. ಇರಿ ಹೋಗಿಲ್ಲ. ಯಾಕೆ ಅಂತ ಆತಂದು ಅಲ್ಲಿ ಹೋಗಕ್ಕೂ ಕಂಡೀಷನ್ ಇತ್ತು. ಒಂದ್ಸಾರಿ ನನ್ನೇ ಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಕೇಳಿದ್ರಪ್ಪ. ತಪ್ಪೇನಿಲ್ಲ, ನನ್ನೇ ಒಂದು ಅವಕಾಶ ಕೊಟ್ಬಿಡಿ. ಒಂದು 2 ವರ್ಷ ಆದಮೇಲೆ ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಅದಾಗಿಲ್ಲ, ಸ್ವಲ್ಪ ಇದಾಯಿತು. ಆಮೇಲೆ ಅನಿವಾರ್ಯ ಆಯಿತು ಆತನಿಗೂ. ಅವರು ಹೋದ್ರು, ಅದು ಬೇರೆ ವಿಷಯ. ಇದು ಸತ್ಯ ಒಂದು. ಎರಡನೇದು, ಖರ್ಗೆ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಇದು ಮಾಡಿದವರು. 2008ಕ್ಕೆ ಇದಾಗಲಿಲ್ಲಲ್ಲ, ಅಪೋಸಿಷನ್ ಲೀಡರ್ ಆಟೋಮೆಟಿಕ್ಕಾಗಿ ಅವ್ರನ್ನ ಮಾಡಬೇಕು, ಹೈಕಮಾಂಡ್ ಮಾಡಿಬಿಡ್ತು. ಆವಾಗ ಹೈಕಮಾಂಡ್ ಅವ್ರಿಗೆ ಪಟ್ಟಾಕಲಿಲ್ಲ, ನಾನೇ ಆಗಬೇಕು ಅಂತ ಸಿದ್ದರಾಮಯ್ಯ ಅವ್ರು ಕೇಳಿದ್ರು. ಬಟ್ ಆಗಲಿಲ್ಲ, ಇವ್ರು ಆಗ್ಬಿಟ್ರು. ಆಗಿದ ತಕ್ಷಣ ಇವ್ರು ತೀರ್ಮಾನ ಮಾಡ್ಕೊಂಬಿಟ್ರು, ಇಲ್ಲೇನೋ ಆಗಂಗಿಲ್ಲ ಕಣ, ನಾನು ಜಾಗ ಖಾಲಿ ಮಾಡಬೇಕಾಗ್ತದೆ. ಹೈಕಮಾಂಡ್ ಹೋಗಿ ಹೈಕಮಾಂಡ್ ಹೇಳಿದ್ರು. ನಾನು 100 ಸಾರಿ ಹೇಳ್ಬಿಟ್ಟಿದ್ದೀನಿ ಇದುವರೆಗೆ. ಇವೆಲ್ಲನೂ ಸತ್ಯ, ಇವೆಲ್ಲ ಮುಚ್ಚುಮರೆ ಇಲ್ಲ ಅದರಲ್ಲಿ. ಹೈಕಮಾಂಡ್ಗೆ ಹೇಳಿದ್ರು, ನೋಡಿ ನಾನು ವಿರೋಧ ಪಕ್ಷದ ನಾಯಕ ಆಗಬೇಕು, ಆಗಿಲ್ಲ ಅಂದರೆ ಬಿಡಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದು ನಿಜ. ಹೇಳಿದ ತಕ್ಷಣ ಅವ್ರೇನು ಮಾಡಿದ್ರು, ಏನು ಭಾಳ ಕಷ್ಟ ಆಯಿತು, ಇನ್ನೇನೋ ಬಿಟ್ಟೋಗ್ಬಿಡಂಗವನೇ ಅಂತೇಳಿ ಇಮ್ಮಿಡಿಯೇಟ್ಲಿ ಇವರನ್ನು ಒಪ್ಪಿಸಿ ಪಾರ್ಲಿಮೆಂಟ್ಗೆ ನಿಲ್ಲಿಸಿ, ನೀವು ಇಲ್ಲಿ ಬಂದ್ಬಿಡಿ. ಕಾಂಗ್ರೆಸ್ ನಾನು ಅಲ್ಲೇ ಅವ್ರ ಜೊತೆಯಲ್ಲೇ ಇರೋನಲ್ಲ, ನನಗೆಲ್ಲ ಗೊತ್ತಿರೋದೆ. ಇಲ್ಲಿ ಬನ್ನಿ ಅಂತೇಳಿ ಅದನ್ನ ಮಾಡಿಸಿ, ಇದು ವೆಕೇಟ್ ಮಾಡಿಸಿ ಅವ್ರನ್ನ ಅಕಾಮಿಡೇಟ್ ಮಾಡಿದ್ರಿಂದ ಅವ್ರು ಉಳಿದಿದ್ದು. ಇಲ್ಲಾಂದ್ರೆ ಅವ್ರು ಉಳಿತಿರ್ಲಿಲ್ಲ ಕಾಂಗ್ರೆಸ್ಸಲ್ಲಿ. ಇವೆಲ್ಲ ನಮಗೆ ಗೊತ್ತಿರೋವು. ಅದಾಯ್ತು. ಆಮೇಲೆ ಅಲ್ಲೇ ಕೇಂದ್ರ ಸಚಿವರಾದ್ರು. ನೋಡ್ರಿ, ನೀವೆಷ್ಟು ಸಚಿವರು ಕೊಟ್ಟರು ಅದು ಮುಖ್ಯಮಂತ್ರಿ ಅಲ್ಲ, ಎಷ್ಟು ಕೇಂದ್ರ ಸಚಿವರು ಕೊಟ್ಟರು ಅದು ಪ್ರಧಾನಮಂತ್ರಿ ಅಲ್ಲ. ಅದು ಬೇರೆ, ಬಿಡಿ, ಅದು ಬೇರೆ ವಿಚಾರಗಳು. ನಡೆದಿದ್ದನ್ನು ಹೇಳ್ಬೇಕು, ನಾವು ಸುಳ್ಳು ಹೇಳಬಾರ್ದು. ಇವಾಗ ಬಹುಶಃ ನೋಡ್ತಾ ಇರಬೇಕು ಮಾನ್ಯ ಖರ್ಗೆಜಿ ಅವರು, ಅವ್ರು ಯಾಕೆ ಇವನು ಸುಳ್ಳು ಹೇಳ್ತಾವನೆ ಅಂತ ಅನ್ಬೇಕಾಗತ್ತಲ್ಲ ಅವರು. ಆದರೆ ನಾನು ಸುಳ್ಳು ಹೇಳಬಾರ್ದು, ನಾನು ಕರೆಕ್ಟಾಗಿ ಹೇಳಬೇಕು. ನಡೆದಿದ್ದು ಇವರು ಆಗ್ಬಿಟ್ರು, ಅಪೋಸಿಷನ್ ಲೀಡರ್ ಆದರು.
ಅವರಲ್ಲಿ ಮಂತ್ರಿ ಆದರು. ಅದಾದಮೇಲೆ ಅಧ್ಯಕ್ಷರಾಗಿದ್ದಾರು ಪರಮೇಶ್ವರ್ ಅವರು ಮುಂದೆ ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪದ್ಧತಿ ಕಾಂಗ್ರೆಸ್ಸಲ್ಲಿ. ಇಡೀ ರಾಜ್ಯ ಸುತ್ತಿದ್ರು, ಪಕ್ಷ ಕಟ್ಟಿ ರಾಷ್ಟ್ರ ಓಡಾಡಿ. ಇವ್ರೇನು ಮಾಡಿದ್ರು, ಇವ್ರು ರಾಜ್ಯ ಸುತ್ತಾ ಇದ್ರೆ ಗಣೇಶನ್ ಹೋಗಿ ಕಾನ್ಸ್ಟನ್ಸಿ ಸುತ್ತಾನಲ್ಲ, ಕೆಲವರೆಲ್ಲ ಕಾನ್ಸ್ಟನ್ಸಿ ಸುತ್ತಿ ಕತ್ತರಿ ಹಾಕಿದ್ರು. ಕಣ್ಣೀರು ಹಾಕ್ಕೊಂಡ್ರು, ಹೋಗ್ಲಿ ಮುಖ್ಯಮಂತ್ರಿ ಆಗಲಿಲ್ಲ, ಇದಾದರೂ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ. ಆದರೂ ಕೂಡ ಅವ್ರನ್ನ ಮಾಡಲಿಲ್ಲ. ಹೀಗೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ದಲಿತ ವಿರೋಧಿ ನೀತಿ ರಕ್ತದಲ್ಲಿದೆ. ಎಸ್ ಒಂದೊಂದು ವಿರಾಮ